ಯಾವ ತರ ರೋಗಿಗಳನ್ನ ಕ್ರಿಟಿಕಲ್ ಕೇರ್ಗೆ ಹಾಕ್ತಾರೆ ಡಾಕ್ಟರ್? ಯಾವುದೇ ಒಂದು ಆರ್ಗನ್ ಅಂದ್ರೆ ಅದಕ್ಕೆ ಒಂದೇ ಆರ್ಗನ್ ಇರ್ಬೋದು ಅಥವಾ ಮಲ್ಟಿಪಲ್ ಆರ್ಗನ್ಸ್ ಫೇಲ್ ಆದಾಗ್ಲೂ ಕೂಡ ನಾವು ICU ಅಲ್ಲಿ ಇಡಬೇಕಾಗುತ್ತೆ. ಈಗ ಒಂದೇ ಆರ್ಗನ್ ಅಂತ ಹೇಳಿದ್ರೆ ನೀವು ಏನೇ, ಈಗ ಬ್ರೈನ್ ಅಂತ ಹೇಳಿದ್ರೆ ಇವಾಗ ಸ್ಟ್ರೋಕ್ ಹೊಡೆದಿರ್ಬೋದು, ಮೆದುಳಲ್ಲಿ ರಕ್ತಸ್ರಾವ ಆಗಿರ್ಬೋದು, ಲಕ್ವ ಹೊಡೆದಿರ್ಬೋದು, ಫಿಟ್ಸ್ ಬರ್ತಾ ಇರ್ಬೋದು, ಮೆದುಳಲ್ಲಿ ಇನ್ಫೆಕ್ಷನ್ ಆಗಿರ್ಬೋದು ಅಂಥ ಪೇಷಂಟ್ಸು. ಇವಾಗ ಹಾರ್ಟಿಗೆ ಸಂಬಂಧಪಟ್ಟದಂತೆ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್, ಹೀಗೆ ಅಂದರೆ ಒಂದೊಂದು ಆರ್ಗನ್ಸ್ ಇನ್ವಾಲ್ವ್ ಆಗಿದ್ದು ಒಂದು ವಿಷಯ. ಎರಡನೇದು, ಕೆಲವು ಪೇಷಂಟ್ಸ್ಗಳಿಗೆ ಬಾಹ್ಯಾಂಗ ವಿಫಲತೆ ಅಂತ ಕರಿತೀವಿ, ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ. ನಾವು ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂದ ತಕ್ಷಣ ಏನಾಗುತ್ತೆ, ಜನರಲಿ ಭಯ. ಅಫ್ಕೋರ್ಸ್ ಈಗ 2 ಅಥವಾ 2ಕ್ಕಿಂತ ಜಾಸ್ತಿ ಆರ್ಗನ್ಸ್ ಯಾವಾಗ ಕೆಲಸ ಮಾಡೋದಿಲ್ವೋ ಆವಾಗ ನಾವು ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತಾನೆ ಕರೀತೀವಿ, ಬಾಹ್ಯಾಂಗ ವಿಫಲತೆ ಅಂತ. ಯಾಕಂತಂದ್ರೆ ನಮ್ಮ ದೇಹದಲ್ಲಿರುವಂತ ಎಲ್ಲ ಆರ್ಗನ್ಸು ಅದು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋದಿಲ್ಲ. ಈಗ ಒಂದು ಆರ್ಕೆಸ್ಟ್ರಾ ಇದ್ದ ಹಾಗೆ, ಆಯ್ತಾ. ಇವಾಗ ಈಗ ಬ್ರೈನಿಗೆ ರಕ್ತ ಸಂಚಾರ ಸರಿ ಹೋದ್ರೆ ಮಾತ್ರ ಮೆದುಳು ಕೆಲಸ ಮಾಡೋದು, ಮೆದುಳು ಸರಿ ಕೆಲಸ ಮಾಡಿದ್ರೆ ಮಾತ್ರ ಕೈಕಾಲು ಅಲ್ಲಾಡೋದು. ಹಾಗೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡಿದ್ರೆ ದೇಹದಿಂದ ವೇಸ್ಟ್ ಹೋಗುತ್ತೆ, ದೇಹದಲ್ಲಿ ವೇಸ್ಟ್ ಹೋದ್ರೆ ದೇಹದ ಬೇರೆ ಆರ್ಗನ್ಸ್ ಕೆಲಸ ಮಾಡುತ್ತೆ, ಹೀಗೆ. ಸೊ ಒಂದು ಆರ್ಗನ್ ಯಾವಾಗ ಫೇಲ್ ಆಗುತ್ತೆ ಅದಕ್ಕೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಆಗದಿದ್ದಾಗ ಅಥವಾ ಫಲಕಾರಿಯಾಗದಿದ್ದಾಗ ಏನಾಗುತ್ತೆ, ಅದು ಬೇರೆ 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 ಆರ್ಗನ್ಸು ಒಂದೊಂದಾಗಿ ಫೇಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈಗ ಹಾರ್ಟ್ ಫೇಲ್ ಆಯಿತು, ಹಾರ್ಟ್ ಫೇಲ್ಯೂರಿಗೆ ಚಿಕಿತ್ಸೆ ಫಲಕಾರಿ ಆಗದಿದ್ದಾಗ ನೆಕ್ಸ್ಟ್ ಏನಾಗುತ್ತೆ, ಇಮ್ಮಿಡಿಯೇಟ್ ಆಗಿ ಲಂಗ್ಸಿಗೆ ಎಫೆಕ್ಟ್ ಆಗುತ್ತೆ, ನೆಕ್ಸ್ಟ್ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಹಾಗೆ. ಸೊ ಏನಂದ್ರೆ ಒಂದು ಆರ್ಗನ್, ಒಂದು ಅಂಗ ಎಷ್ಟು ಮಟ್ಟಿಗೆ ಫೇಲ್ ಆಗ್ಲಿಕ್ಕೆ ಶುರು ಆಗುತ್ತೋ ಅದರ ಜೊತೆಗೆ ಬೇರೆ ಆರ್ಗನ್ಸ್ ಅದನ್ನ ಜೊತೆಗೆ ಎಳೆದ್ಬಿಡುತ್ತೆ. ಈ ಬ್ರೈನ್ ಡೆಡ್ ಆಗಿರ್ತಾರಲ್ಲ ಪೇಷಂಟ್ ಡಾಕ್ಟರ್, ಅವ್ರ ಆರ್ಗನ್ಸ್ ಹೇಗೆ ಕೆಲಸ ಮಾಡ್ತಾ ಇರುತ್ತೆ, ನಿಜವಾಗ್ಲೂ ಕೆಲಸ ಮಾಡ್ತಾ ಇರುತ್ತಾ? ಓಕೆ, ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವಾಗ ನೋಡಿ, ಬ್ರೈನ್ ಡೆಡ್ ಅಂದ್ರೆ ಏನು ಅಂತ ಹೇಳ್ತೇನೆ, ಯಾಕಂದ್ರೆ ಜನಸಾಮಾನ್ಯರಲ್ಲಿ ಇನ್ನೂ ಕೂಡ ಬ್ರೈನ್ ಡೆಡ್ ಅಂದ್ರೆ ಅದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಡೆತ್ ಬೇರೆ, ಡೆತ್ ಅಂತ ಹೇಳಿದ್ರೆ ಇಟ್ ಈಸ್ ಅಲ್ಟಿಮೇಟ್, ಯಾಕಂದ್ರೆ ಇದು ಹಾರ್ಟ್ ಕಂಪ್ಲೀಟ್ ಆಗಿ ನಿಂತು ಹೋಗ್ಬಿಟ್ಟಿರುತ್ತೆ, ಅಂದ್ರೆ ಅದು ಜೀವನ ಮುಗೀತು ಅಂತ ಅರ್ಥ. ಈಗ ಬ್ರೈನ್ ಡೆಡ್ ಅಂತ ಹೇಳಿದ್ರೆ ಮೆದುಳು ಕಂಪ್ಲೀಟ್ ಆಗಿ ಇರ್ರಿವರ್ಸಿಬಲ್ ಬ್ರೈನ್ ಡ್ಯಾಮೇಜ್ ಅಂತ ಕರಿತೀವಿ. ಇರ್ರಿವರ್ಸಿಬಲ್ ಅಂದ್ರೆ ಅದೇನು ಮೆದುಳಿಗೆ ಡ್ಯಾಮೇಜ್ ಆಗಿದೆ ಅದು ವಾಪಸ್ ಬರೋದಿಲ್ಲ, ಕಂಪ್ಲೀಟ್ ಆಗಿ ಬ್ರೈನ್ ಡ್ಯಾಮೇಜ್ ಆಗೋಗಿರುತ್ತೆ. ಅದಕ್ಕೆ ಹಲವಾರು ಕಾರಣಗಳು, ಸ್ಟ್ರೋಕ್ ಇರ್ಬೋದು, ಹೆಡ್ ಇಂಜುರಿ ಅಂದರೆ ಈಗ ಬಲವಾದ ಪೆಟ್ಟು ಬಿದ್ದಾಗ, ಮೆದುಳಲ್ಲಿ ರಕ್ತಸ್ರಾವ ಆದಾಗ, ಸ್ಟ್ರೋಕ್ ಆಗಿ ಮೆದುಳು ಊದ್ಕೊಂಡಾಗ, ಹಲವಾರು ಕಾರಣಗಳಿಂದ ಬ್ರೈನ್ ಅಂದರೆ ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗುತ್ತೆ. ಬಟ್ ಆ ಥರ ಆದಾಗ ಬೇರೆ ಆರ್ಗನ್ಸ್ ಏನಿದೆ ದೇಹದಲ್ಲಿ ಅದು ನಾರ್ಮಲ್ ಆಗಿ ಕೆಲಸ ಮಾಡ್ತಿರುತ್ತೆ. ಯಾವಾಗ ಅಂದರೆ ಸಪೋರ್ಟ್ ಇದ್ದಾಗ. ಅಂದರೆ ಇವಾಗ ನಾವು ಈಗ ಮೆದುಳು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆದಾಗ ಬೇರೆ ಆರ್ಗನ್ಸ್ ನಾವು ಏನು ಸಪೋರ್ಟ್ ಕೊಡದಿದ್ರೆ ಅವು ಹೋಗ್ಬಿಡ್ತಾವೆ. ಸಪೋರ್ಟ್ ಇದ್ದಾಗ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಉಸಿರಾಟೋ ಮಷಿನ್, ವೆಂಟಿಲೇಟರ್ ಮೇಲೆ ಇರ್ತಾರೆ ಪೇಷಂಟ್ಸ್, ಅಂಥ ಪೇಷಂಟ್ಸ್ ವೆಂಟಿಲೇಟರ್ ಮೇಲೆ ಇದ್ದಾಗ ಲಂಗ್ಸ್ ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ, ಹಾರ್ಟ್ ಅದ್ರ ಪಾಡಿಗೆ ಅದು ಹೊಡ್ಕೋತಾ ಇರುತ್ತೆ, ಕಿಡ್ನಿ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ, ಲಿವರ್ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ ಅಲ್ವಾ. ಈ ಥರ ಪರಿಸ್ಥಿತಿ ಇದ್ದಾಗ ನೀವು ಆ ಪೇಷಂಟ್ಸ್ನ ನೋಡಕ್ ಹೋದಾಗ ರಿಲೇಟಿವ್ಸ್, ಇದು ECG ಬರ್ತಾ ಇದೆಯಲ್ಲ, ಹಾರ್ಟ್ ಹೊಡ್ಕೊಳ್ತಾ ಇದೆಯಲ್ಲ, ನೀವು ಹೇಗೆ ಬ್ರೈನ್ ಡೆತ್ ಅಂತ ಹೇಳಿ. ಆ ಡೆತ್ತಿಗೂ ಬ್ರೈನ್ ಡೆತ್ಗೂ ಬಹಳಷ್ಟು ವ್ಯತ್ಯಾಸಗಳಿದೆ, ಇದು ಜನಸಾಮಾನ್ಯರು ಅರ್ಥ ಆಗ್ಬೇಕು. ನೀವು ಹೋದಾಗ ಆ ECG ನಿಮಗೆ ಕಾಣಿಸ್ತಾ ಇರುತ್ತೆ, ಯೂರಿನ್ ಬರ್ತಾ ಇರುತ್ತೆ, BP ಮೇಂಟೈನ್ ಆಗಿರುತ್ತೆ, ವೆಂಟಿಲೇಟರ್ ಅಲ್ಲಿ ಉಸಿರು ಬರ್ತಾ ಇರುತ್ತೆ, ವೆಂಟಿಲೇಟರ್ ಉಸಿರು ಕೊಡ್ತಾ ಇರುತ್ತೆ. ಅದನ್ನ ನೋಡಿದಂತ ಪೇಷಂಟ್ಸ್ ಏನ್ ಅನ್ಕೋತಾರೆ ಅಂದ್ರೆ ಡಾಕ್ಟರ್, ಹೊರಗಡೆ ಬಂದು ICU ಬೇಕಂತಾನೆ ಶಿಫ್ಟ್ ಮಾಡಿದ್ದಾರೆ, ಸೊ ದುಡ್ಡಿನ ಆಸೆಗೆ ICUಗೆ ಹೋಗೋದಂತ ಹೇಳಿದ್ರೇನೆ ಡಾಕ್ಟರ್ಸ್ ಅಥವಾ ಆಸ್ಪತ್ರೆಗಳು ದುಡ್ಡನ್ನ ಬಹಳಷ್ಟು ಒಂದು ತೆಗೆದುಕೊಳ್ಳೋದಕ್ಕೆ ಅನ್ನೋದು ಒಂದು ಇವತ್ತು ಜನರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಖಂಡಿತ, ಯಾಕಂದ್ರೆ ಇದು ಏನಾಗುತ್ತೆ ಅಂದ್ರೆ ಇದು ಆ ಆತಂಕದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಸಾಮಾನ್ಯವಾಗಿ ಅಕ್ಕಪಕ್ಕದವರು, ರಿಲೇಟಿವ್ಸ್, ಸಂಬಂಧಿಕರು ಅವ್ರ ಎದುರುಗಡೆ ನಾವು ದುಃಖ ತೋಡ್ಕೊಂಡಾಗ ಏನಾಗುತ್ತೆ ಆ ಥರ ಅಭಿಪ್ರಾಯ ಬರೋದು ಸಹಜ. ಯಾಕಂದ್ರೆ ಇದು ತುಂಬಾ ಇದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ, ಬಟ್ ಆ ಟೈಮಲ್ಲಿ ಆ ಥರ ಅವರಿಗೆ ಯೋಚನೆ ಬಂದಾಗ ಅವರಿಗೆ ನೋಡಪ್ಪ ಹೀಗೆ ಅಂತ ಹೇಳೋರು ಇರಬೇಕು, ಅವ್ರಿಗೂ ಅರ್ಥ ಮಾಡ್ಕೊಳ್ಳೋದು. ಯಾಕಂದ್ರೆ ಒಂದು 10 ಜನ ಅಭಿಪ್ರಾಯ, ಅಕ್ಕಪಕ್ಕದವರು, ಸಂಬಂಧಿಕರು, ಫ್ರೆಂಡ್ಸ್ ಅಭಿಪ್ರಾಯ ತಗೊಂಡಾಗ 10ರಲ್ಲಿ 9 ಜನ ಇಲ್ಲ ಈ ರೀತಿ ಅಂತ ಹೇಳಿದ್ರೆ ಅವ್ರಿಗೂ ಆ ಆತಂಕದಲ್ಲಿ ಇರ್ಬೋದಪ್ಪ